ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜ್ಜಿ ಐಶ್ವರ್ಯಂಗೆ ಡ್ರೆಸ್ ತರಿಸಿದೆ. ಆ ಡ್ರೆಸ್ಸನ್ನು ಅವಳು ಹಾಕೊಳ್ಳಲ್ಲ ಅಂತ, ಅವಳು ಯಾವಾಗಲೂ ಪ್ಯಾಂಟು ಶರ್ಟೇ ಹಾಕೋದ್ರಿಂದ ನಾನು ಡ್ರೆಸ್ ಹಾಕ್ಕೊಳ್ಳಲ್ಲ ಅಂತೇಳಿ ಹಠ ಮಾಡ್ತಿರ್ತಾಳೆ. ಅಂದರೆ ಹೊಟ್ಟೆ ಬಿಟ್ಕೊಂಡು ತಿರ್ಗೋದೆಲ್ಲ ಬೇಡ, ಪ್ಯಾಂಟು ಶರ್ಟಲ್ಲಿ ಹೊಟ್ಟೆ ಕಾಣುತ್ತೆ, ಅದ್ರ ಬದಲು ಚೂಡಿದಾರ ಹಾಕ್ಕೊಳ್ಳಿ ಅನ್ನೋದು ಅಜ್ಜಿದು ಮತ್ತು ಅವರ ಅತ್ತೆದು ಎಲ್ಲ ಆಗಿರುತ್ತೆ. ಇವಳು ಹಾಕೊಳ್ಳೋಕ್ಕೆ ಯಾವ ಕಾರಣಕ್ಕೂ ಒಪ್ಪೋದೇ ಇಲ್ಲ. ಬೇಡವೇ ಬೇಡ, ನನಗೆ ನಾನು ಪ್ಯಾಂಟ್ ಶರ್ಟೇ ಹಾಕ್ಕೊಳ್ಳೋದು, ಟೀ ಶರ್ಟೇ ಹಾಕ್ಕೊಳ್ಳೋದು ಅಂತ ಹಠ ಮಾಡ್ತಾಳೆ. ಅದಕ್ಕೋಸ್ಕರ ಅಜ್ಜಿ ಒಂದು ಪ್ಲ್ಯಾನ್ ಮಾಡುತ್ತೆ. ಅವಳು ನಿಮ್ಮ ಅತ್ತೆ ಇದ್ದಾಳಲ್ಲ, ನಿಮ್ಮ ಅತ್ತೆ ಪ್ಯಾಂಟು ಶರ್ಟಲ್ಲೇ ಇರಲಿ, ಅವಳು ಡ್ರೆಸ್ ಹಾಕೋದೇ ಬೇಡ ಅಂತ, ಹಾಗೆ ಮರ್ಯಾದೆ ಹೋಗಲಿ ಅಂತೇಳಿ ಅವಳು ಹಠ ಮಾಡ್ತಿದ್ದಾಳೆ. ನಿಮ್ಮ ಅತ್ತೆ ಸರಿ ಇಲ್ಲ, ನಿಮ್ಮ ಅತ್ತೆ ಹಂಗೆ ಅಂತಾಳೆ ಅಂತ ನೀನು ಹಂಗೆ ಇದ್ಬಿಟ್ರೆ ಅದೇ ಸರಿ ಅನ್ಕೋತಾಳೆ. ನೀನು ಡ್ರೆಸ್ ಹಾಕೊಂಡು ಚೂಡಿದಾರ ಹಾಕೋ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಅವಳು ನಾನು ಹೇಳ್ದಂಗೆ ಆಯಿತು ಅಂತಾಳೆ ಅಂತ ಅಜ್ಜಿ ಆ ಕಡೆ ಫಿಟ್ಟಿಂಗ್ ಇಟ್ಬಿಡುತ್ತೆ. ಹೌದಾ, ನಮ್ಮತ್ತೆ ಹಂಗಂತ ಅಂದ್ಲ, ಸರಿ ಬಿಡಿ, ನಾನು ಈ ಡ್ರೆಸ್ಸನ್ನೇ ಹಾಕೋತೀನಿ ಅಂತ ಹೇಳ್ಬಿಟ್ಟು ಹೋಗಿ ಆ ಡ್ರೆಸ್ ಬರ್ತಾಳೆ. ಅಜ್ಜಿಗೆ ಖುಷಿಯೋ ಖುಷಿ, ಹೆಂಗೋ ಯಾವ್ಯಾವ ಕಡೆನೂ ತಿರುಗಿಸಿ ಮುರುಗಿಸಿ ಹೇಳ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅಜ್ಜಿ ಖುಷಿ ಪಡ್ತಾ ಇರುತ್ತೆ. ಅವಳು ಡ್ರೆಸ್ ಹಾಕ್ಕೊಂಡು ಬರ್ತಾಳೆ. ಡ್ರೆಸ್ ಹಾಕ್ಕೊಂಡು ಬಂದು ಅಜ್ಜಿ ಸ್ಪೆಕ್ಸ್ ಹಾಕ್ಕೊಂಡು ಮಿಂಚಿಂಗು ಇವಳು ಚೂಡಿದಾರ ಹಾಕ್ಕೊಂಡು ಬರ್ತಾಳೆ ರಾಮಣ್ಣನ ಎದುರುಗಡೆ. ರಾಮಣ್ಣ ನೋಡ್ತಾನೆ, ಪ್ಯಾಂಟು ಶರ್ಟ್ ಹಾಕ್ತಿದ್ದವಳು ಚೂಡಿದಾರ ಹಾಕೋ ಬಂದಿದ್ದಾಳಲ್ಲ ಅಂತ, ಪರವಾಗಿಲ್ಲ ಐಕ್ಲು ಅಂತ ಹಾಕೋ ಬಂದಿದ್ದಾಳೆ ಅಂದ್ಕೊಂಡು ಅವಳು ಮುಖ ಉರಿಸ್ತಾ ಇರ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಫಂಕ್ಷನ್ ಇಟ್ಕೊಂಡಿರ್ತಾರೆ. ಆ ಫಂಕ್ಷನದಲ್ಲಿ ದೀಪ ಹಚ್ಚಬೇಕು ಇವಳು. ಅದಕ್ಕೋಸ್ಕರ ಅಜ್ಜಿ ಪ್ಲ್ಯಾನ್ ಮಾಡಿ ಡ್ರೆಸ್ ಹಾಕಿಸಿ ಕಳಿಸ್ಬೇಕು, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿರುತ್ತೆ. ಹಂಗಾಗ್ಬಿಟ್ಟು ಇವನೂ ಕೂಡ ಒಂದು ಜುಬ್ಬ ಪೈಜಾಮು ಮೇಲ್ಸಳ್ಯ ಎಲ್ಲ ಹಾಕ್ಕೊಂಡು ನೀಟಾಗಿ ಮದುವೆ ಗಂಡಿನ ಥರ ರೆಡಿಯಾಗಿದ್ದಾನೆ. ಆಮೇಲೆ ಅಲ್ಲಿ ಊರು ಜನ ಎಲ್ಲ ಸೇರಿದ್ದಾರೆ. ಇವಳು ದೀಪ ಹಚ್ಚಕ್ಕೆ ಹೋಗಬೇಕು. ಅಲ್ಲಿ ಜಯ ಮತ್ತು ಜಯ ಗಂಡ ಎಲ್ಲ ಹೋಗಿದ್ದಾರೆ, ಎಲ್ಲರೂ ಇದ್ದಾರೆ ಅಲ್ಲಿ, ಎಲ್ಲ ಕೂತಿದ್ದಾರೆ. ಆಮೇಲೆ ಜಯನೂ ಹೋಗಿ ಒಂದು ಕಡೆ ಕೂತ್ಕೊತಾಳೆ. ಆದರೆ ಸೊಸೆ ಅಲ್ಲಿಗೆ ಬರ್ತಾಳೆ, ಐಶ್ವರ್ಯ, ರಾಮಣ್ಣ ಐಶ್ವರ್ಯ ಅವರು ಬರ್ತಾರೆ. ಅಂದರೆ ಮನೆಯಲ್ಲಿ ನಡೆಯೋ ವಿಷಯ ಊರವ್ರಿಗೆ ಗೊತ್ತಿರಲ್ಲ ಅಲ್ವಾ, ಹಂಗಾಗ್ಬಿಟ್ಟು ಊರವರು ಐಶ್ವರ್ಯ ರಾಮಣ್ಣ ಚೆನ್ನಾಗೇ ಅವರೇ ಅಂದ್ಕೊಂಡಿರ್ತಾರೆ. ಅದು ಮನೆಯವರು ಯಾರು ಹೇಳಿರಲ್ವಲ್ಲ. ಈ ಕಡೆ ಜಯನ ಗಂಡ, ಆ ಕಡೆ ಐಶ್ವರ್ಯ ರಾಮಣ್ಣ, ಆ ಕಡೆ ಅಜ್ಜಿ ಎಲ್ಲರೂ ಬಂದಿರ್ತಾರೆ. ಜಯ ಅಂತೂ ಉರ್ಕಂತ ಇರ್ತಾಳೆ. ಅಲ್ಲಿ ನೋಡಿದ್ರೆ ಜಾಗಿಂಗ್ ಮಾಡಿಕೊಂಡು ಊರಿಗೆಲ್ಲ ಹೊಟ್ಟೆ ತೋರಿಸ್ಕೊಂಡು ಬಂದಿದ್ದಾಳೆ. ಏನಪ್ಪ ಇವಳು ಹೆಂಗಸು ಈ ಥರ ಆಡ್ತಾಳಲ್ಲ, ಅಚ್ಚುಕಟ್ಟೆ ಮರ್ಯಾದಿಲ್ಲಿ ಮನೇಲಿ ಇರಲ್ವಲ್ಲ, ಆ ಹೆಂಗಸರನ್ನೆಲ್ಲ ಕರ್ಕೊಂಡು ಬಂದಿದ್ದಾಳೆ. ಎಕ್ಸಸೈಜ್ ಹೇಳ್ಕೊಡ್ತೀನಿ, ವ್ಯಾಯಾಮ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಇವಳಿಗೇನು ತಲೆ ಕೆಟ್ಟಿದೆಯಾ, ಏನಕ್ಕೆ ಹಿಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೂ ತಲೆ ಕೆಟ್ಟು ಹೋಗುತ್ತೆ. ಜಯಂಗೆ ಏನು ಹೇಳಿದ್ರೂ ಕೇಳಲ್ಲ, ಹೇಳಿದ್ದಕ್ಕೆ ಉಲ್ಟಾ ಹೊಡಿತಾಳೆ. ಅದು ಬೇಜಾರಾಗ್ತಾ ಇರುತ್ತೆ. ಅಜ್ಜಿ ಇಲ್ಲೊಂದು 3 ಮಕ್ಕಳನ್ನ ಜೊತೆ ಮಾಡಿಕೊಂಡು ಅವು ಮಕ್ಳ ಕೈಲಿ ಮಾತಾಡ್ತಾ ಇರುತ್ತೆ. ಅವಕ್ಕೇನೋ ಐಡಿಯಾ ಹೇಳ್ಕೊಡ್ತಾ ಇರುತ್ತೆ. ಇದು ಕ್ರಿಮಿನಲ್ ಐಡಿಯಾನೇ ಹೇಳ್ಕೊಡ್ತಾ ಇರುತ್ತೆ. ಆದರೆ ಗೊತ್ತಾಗ್ತಿರಲ್ಲ ಅಷ್ಟೇ, ಏನು ಮಾಡ್ತಾಯಿದೆ ಅಂತ ಗೊತ್ತಾಗ್ತಿರಲ್ಲ. ಮಿಂಚಿಂಗು ಅಜ್ಜಿದು. ಆಮೇಲೆ ಮಕ್ಕಳು ಕೂಡ ಅದನ್ನು ಕೇಳ್ಕೊಳ್ತಾ ಇದ್ದಾವೆ, ಕತೆ ಹೇಳ್ದಂಗೆ ಹೇಳ್ತೈತೆ, ಕೇಳ್ಕೊಳ್ತಾ ಇದ್ದಾವೆ. ಅಲ್ಲಿ ಐಶು ಮತ್ತು ರಾಮಣ್ಣ ಇಬ್ಬರೂ ಅಲ್ಲಿ ದೀಪ ಹಚ್ಚೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಐಶು ದೀಪ ಇಟ್ಕೊಂಡಿರ್ತಾಳೆ, ರಾಮಣ್ಣ ಐಶು ಮುಖನೇ ನೋಡ್ತಿರ್ತಾನೆ, ಅವಳು ಮುಖ ಉರ್ಸ್ಕೋತಾ ಇರ್ತಾಳೆ. ಇಲ್ಲೇನು ಹೇಳಿರ್ತಾಳೆ ಅಂದರೆ ಆಂಜನೇಯಗೆ ಫೋನ್ ಮಾಡೋಕ್ಕೆ ಹೇಳಿರ್ತಾಳೆ. ಆಂಜನೇಯ ಅಲ್ಲೇ ನಿಂತವನು, ನೀನು ಫೋನ್ ಮಾಡೋದೆಲ್ಲಿ, ರಾಮಣ್ಣನೇ ಆಂಜನೇಯ ಅಲ್ವಾ, ಅಲ್ಲೇ ನಿಂತಿರ್ತಾನೆ, ಫೋನ್ ಮಾಡೋಕ್ಕಾಗಲ್ಲ. ಈ ಆಂಜನೇಯ ಇಷ್ಟೊತ್ತವರೆಗೂ ಫೋನೇ ಮಾಡಲಿಲ್ವಲ್ಲಪ್ಪ, ಏನು ಮಾಡೋದು, ಈ ಕೋತಿ ಮುಖದವನು ಇಲ್ಲೇ ಇದ್ದಾನಲ್ಲ ಅಂತ ಅನ್ಕೋತಾಳೆ. ಆಮೇಲೆ ಅವನ ಮುಖ ಒಂದು ಸಲ ತಿರುಗಿ ನೋಡ್ತಾಳೆ. ತಿರುಗಿ ನೋಡಿಬಿಟ್ಟು ಗುರಾಯಿಸ್ತಾ ಇರ್ತಾಳೆ. ಅವನ ಮುಖ ನೋಡಿಕೊಂಡು ಅವನು ಆ ಕಡೆ ನೋಡ್ತಾನೆ, ಅವನ ಮುಖ ನೋಡೋಕ್ಕೆ ಹೋದಾಗ ಆ ಕಡೆ ನೋಡ್ತಾನೆ, ಗುರಾಯಿಸ್ತಾ ಇರ್ತಾಳೆ. ಆಮೇಲೆ ಊರು ಜನ ಎಲ್ಲ ಇವಳೇ ಅಲ್ವಾ ಸೀತೆ ಪಾತ್ರ ಮಾಡಿದವಳು ಅಂದ್ಕೊಂಡು ಖುಷಿಯಾಗಿ ಮಾತಾಡ್ಕೊಳ್ತಾರೆ.
ಬಂದವರೆಲ್ಲ ಜಯಮ್ಮನ ಸೊಸೆ ಭಾಳ ಚೆನ್ನಾಗವಳೆ, ಜಯಮ್ಮನ ಸೊಸೆ ಹಂಗವಳೆ, ಜಯಮ್ಮನ ಸೊಸೆ ಹಿಂಗವಳೆ ಅಂತ ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಖುಷಿಯಾಗಿಯೇ ಇವಳು ಡ್ರೆಸ್ ಹಾಕ್ಕೊಂಡು ತಲೆ ಎಲ್ಲ ಬಾಚಿಕೊಂಡು ಬರ್ತಾಳೆ. ದೀಪ ಕೈಲಿ ಹಿಡ್ಕೊಂಡಿರ್ತಾಳೆ. ಆಂಜನೇಯ ಫೋನೇ ಮಾಡಲ್ಲ. ಆಂಜನೇಯ ಫೋನ್ ಮಾಡ್ತಾನೆ ಅಂತ ಕಾಯ್ತಾ ಇರ್ತಾಳೆ, ಫೋನೇ ಮಾಡಲ್ಲ. ಮಕ್ಕಳೆಲ್ಲ ಬಂದು ಮುಂದೆ ನಿಂತವೆ, ಅಜ್ಜಿನೂ ಬಂದು ನಿಂತವಳೆ, ಫೋನೇ ಮಾಡಲ್ಲ. ಊರ ಕಡೆಯಿಂದ ಹಳ್ಳಿಗೆ ಬರೋಕ್ಕೆ ಅಪ್ಪ ಅಮ್ಮ ಮತ್ತು ಅತ್ತೆ ಇಷ್ಟು ಜನನೂ ಅಲ್ಲಿ ರೆಡಿ ಆಗ್ತಾಯಿದ್ದಾರೆ. ಊರಿಗೆ ಹೋಗ್ಬರೋಣ, ಐಶ್ವರ್ಯ ಹೆಂಗವಳೋ ಏನೋ ನೋಡ್ಕೊಂಡೇ ಬರೋಣ ಈ ಸಲ. ಅಲ್ಲೇನಾದ್ರು ಸರಿ ಇಲ್ಲ ಹಾಗೆ ಹೀಗೆ ಅಂದರೆ ವಾಪಸ್ ಬಂದುಬಿಡೋಣ ಅಂತೇಳ್ಬಿಟ್ಟು ಅಲ್ಲಿ ಬೆಂಗಳೂರಲ್ಲಿ ಆ ಥರ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅಜ್ಜಿ ಎಲ್ಲ ತಯಾರಿ ಮಾಡ್ತಾಯಿದೆ. ದೇವರೇ, ರಾಮಣ್ಣನೂ ಮತ್ತು ಐಶ್ವರ್ಯನೂ ಹೊಂದ್ಕೊಂಡು ಹೋಗೋಂಗೆ ಮಾಡಪ್ಪ ದೇವರೇ, ಅವರಿಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಹೊಂದ್ಕೊಂಡು ಹೋಗೋ ಮಾಡಪ್ಪ ಅಂತೇಳಿ ಬರೀ ಹರಕೆ ಇಟ್ಕೊಳ್ಳೋದೇ ಆಗುತ್ತೆ ಅಜ್ಜಿ. ಯಾವಾಗ್ಲೂ ದೇವರಿಗೆಲ್ಲ ಹರಕೆ ಇಟ್ಕೊಳ್ಳುತ್ತೆ. ನನ್ನ ಮಗನ ಕೈಲಿ ತಲೆ ಬೋಳಿಸಿಸ್ತೀನಿ ಅನ್ನುತ್ತೆ. ಏನೇನೋ ಇದ್ರದ್ದು ಕತೆಗಳು. ಅಜ್ಜಿ ತುಂಬಾ ಎಲ್ಲವಕ್ಕೂ ಕೈ ಮುಗಿತಾನೆ ಇರುತ್ತೆ. ಮತ್ತು ಈ ಕಡೆ ರಾಮಣ್ಣನ ಫ್ರೆಂಡು ಕೂಡ, ರಾಮಣ್ಣನ ಫ್ರೆಂಡ್ಸ್ ಒಂದಿಬ್ಬರು, ರಾಮಣ್ಣ ಎಲ್ಲ ಅಲ್ಲಿ ಮರೆಯಲ್ಲಿ ಆಂಜನೇಯ ಫೋನ್ ಮಾಡಲಿಲ್ವಲ್ಲ ಅಂತ ರಿಂಗ್ ಮಾಡ್ತಲೇ ಇರ್ತಾಳ. ಹಾಗಾಗ್ಬಿಟ್ಟು ಮರೆಯಲ್ಲಿ ಹೋಗಿ ಆ ಕಡೆಯಿಂದ ಫೋನ್ ಮಾಡ್ತಾನೆ ರಾಮಣ್ಣ. ಫೋನ್ ಮಾಡೋಕ್ಕೆ ಅಂತಲೇ ನೋಡ್ತಾ ಇದ್ದಾನೆ, ಎಲ್ಲೂ ಜಾಗಾವಕಾಶ ಸರಿ ಆಗ್ತಾಯಿಲ್ಲ. ಹಂಗಾಗಿ ಅಲ್ಲಿ ಅವ್ರ ಅಮ್ಮ ಬೇರೆ ಕೂತ್ಬಿಟ್ಟಿದ್ದಾಳೆ. ಅವನು ಅನ್ಕೋತಾನೆ, ಅಮ್ಮ ನೀನು ಹೇಳಿದ್ದೆ ಹೌದು, ಅವ್ವ ನೀನು ಹೇಳ್ದಾಗ ನಾನು ನೆಟ್ಕೊಳಕ್ಕೆ ಆಗ್ತಾಯಿಲ್ಲ, ಏನು ಮಾಡೋದು ಅವ್ವ. ಇತ್ಲಾಗ ಐಶ್ವನ ಅವ್ರ ಅಮ್ಮಂಗೆ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಲ್ಲಿ ಬೇರೆ ಆಣೆ ಮಾಡಿ ಬಂದಿದ್ದೀನಿ, ಇಲ್ಲಿ ಬೇರೆ ನೀನು ಈ ಥರ ಆಣೆ ತಗೊಂಡಿದ್ದೀಯಾ, ನಾನು ಏನು ಮಾಡಲಿ ಹೇಳು ಅಂದ್ಕೊಂಡು ಮನಸ್ಸಲ್ಲೇ ಅವನು ಅಲ್ಲಿ ಫೋನ್ ಮಾಡಬೇಕು ಆಂಜನೇಯ ಆಗಿ. ಈಗ ಅವಳಿಗೆ ಫೋನ್ ಮಾಡಬೇಕು, ಫೋನ್ ಮಾಡಿಲ್ಲ ಇನ್ನೂ. ಫೋನ್ ಮಾಡಲಿ ಅಂತ ಇವಳು ಕಾಯ್ತಾ ಇದ್ದಾಳೆ, ಇನ್ನೂ ಫೋನ್ ಮಾಡಿಲ್ಲ. ಐಶು ದೀಪ ಇಟ್ಕೊಂಡಿದ್ದಾಳೆ, ಇನ್ನೂ ಕಚ್ಚೋವಷ್ಟರೊಳಗೆ ರಾಮಣ್ಣ ಫೋನ್ ಮಾಡ್ತಾನೆ. ಅದಾದಮೇಲೆ ಅವಳು ದೀಪನ ಕಚ್ಚಬೇಕಾಗುತ್ತೆ. ಆಮೇಲೆ ಅವರೇನು ಆ್ಯಕ್ಟಿವಿಟೀಸ್ ಇವತ್ತು ಇಟ್ಕೊಂಡಿದ್ದಾರೋ ಅದು ಮಾಡಬೇಕಾಗುತ್ತೆ. ಅಷ್ಟರೊಳಗೆ ಊರಿಂದನೂ ಬೆಂಗಳೂರಿಂದನೂ ಅವ್ರ ಅಪ್ಪ ಅಮ್ಮ ಅತ್ತೆ ಮಗಳು ಎಲ್ಲ ಬರ್ತಾರೆ. ಇಲ್ಲಿ ವಾತಾವರಣ ನೋಡಿ ಸರಿ ಇಲ್ಲ ಅಂದರೆ ಕರ್ಕೊಂಡೇ ಹೊರಟೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡವ್ರೆ. ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಬರ್ತಾಯಿದ್ದೀವಿ ಹಳ್ಳಿಗೆ ಇವತ್ತು ಅಂತ ಹೇಳ್ಬಿಟ್ಟು. ಅದನ್ನು ಕೇಳಿಸ್ಕೊಂಡಂಥವ್ರು ಆಯಿತು ಬರಲಿ ಅಂತ. ಆದರೆ ಜಯಂಗೆ ಅದು ಇಷ್ಟ ಇಲ್ಲ ಬರೋದು. ಆದರೆ ಜಯನ ಒಬ್ಬಳನ್ನ ಮೇಂಟೈನ್ ಮಾಡಬೇಕು, ಇನ್ನೆಲ್ಲರಿಗೂ ಖುಷಿ ಇದೆ ಬರೋದು, ಜಯಿಗೆ ಒಬ್ಳಿಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಜಯ ಏನಂತಾಳೋ ಏನೋ ಅಂತ ಹೇಳ್ಬಿಟ್ಟು ಜಯನ ಗಂಡ ಅಜ್ಜಿ ಎಲ್ಲ ಈಗ ಭಯಪಡೋ ಅಂಥ ಸಿಚುವೇಶನ್ ಇದೆ. ಬಟ್ ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.